ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಕೋಟಿ ಕೋಟಿ ಜನ ಸೇರಿದ್ದ ಕುಂಭಮೇಳ 140 ವರ್ಷಗಳ ಬಳಿಕ ನಡೆದಂತಹ ಸಮಾರಂಭ. ಇಂತಹ ಸಮಾರಂಭದಲ್ಲಿ ಮಹಾ ಮೋಸ ನಡೆದಿತ್ತ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಸತ್ಯ. ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿತ್ತ ಸರ್ಕಾರ. ಕೋಟಿ ಕೋಟಿ ಜನ ಸೇರಿ ಕೋಟ್ಯಾಂತರ ರೂಪಾಯಿ ವಹಿವಾಟು ವ್ಯಾಪಾರ ನಡೆದಂತಹ ವಿಶಾಲವಾದಂಥ ಮೈದಾನ. 140 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ. ಇಂತಹ ಸಮಾರಂಭದಲ್ಲಿ ಮಹಾ ಮೋಸ ನಡೆಯಿತಾ? ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಸತ್ಯ. ಹಾಗಾದ್ರೆ ಏನದು? ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಸರ್ಕಾರ. ಪ್ರಯಾಗ್ರಾಜ್ ಇರುವಂತಹದ್ದು ಉತ್ತರ ಪ್ರದೇಶದಲ್ಲಿರುವಂತಹದ್ದು ಬಿಜೆಪಿ ಆಡಳಿತ. ಬಿಜೆಪಿ ಆಡಳಿತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಫ್ರೀಡಂ ಟಿವಿಗೆ ಕೆಲವೊಂದು ವಿಚಾರಗಳು ಲಭ್ಯವಾಗಿದೆ. ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾ ಸರ್ಕಾರ ಎನ್ನುವಂತಹದ್ದು. ಹಾಗಾದರೆ ಏನದು ಬ್ರಹ್ಮಾಸ್ತ್ರ? ಕುಂಭಮೇಳದಲ್ಲಿ ಸಾವಿರಾರು ಲಕ್ಷಾಂತರ ವ್ಯಾಪಾರಿಗಳು ವ್ಯಾಪಾರ ಮಾಡಿದರು. ಆ ವ್ಯಾಪಾರದಿಂದ ಲಕ್ಷಾಂತರ ರೂಪಾಯಿಯನ್ನು ಗಳಿಸಿದ್ರು. ಲಕ್ಷಾಂತರ ರೂಪಾಯಿ ಗಳಿಸಿದ್ದು ವ್ಯಾಪಾರಿಗಳ ಪರಿಶ್ರಮದಿಂದ. ಅಂತಹ ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಅಲ್ಲಿನ ಸರ್ಕಾರ ಎನ್ನುವಂತಹ ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ಸಾಕಷ್ಟು ಲಕ್ಷಾಂತರ ವ್ಯಾಪಾರಿಗಳಿಗೂ ಕೂಡ ಸರ್ಕಾರ ಕತ್ತರಿ ಹಾಕಿದೆ. ಕುಂಭಮೇಳದಲ್ಲಿ 30 ಕೋಟಿ ಗಳಿಸಿದ ನಾವಿಕನಿಗೆ 12 ಕೋಟಿ ತೆರಿಗೆ. ಇದೇನ್ರಿ ಇದು? ವ್ಯಾಪಾರಿಗಳ ಜೇಬಿಗೆ ಕತ್ತರಿ ಹಾಕ್ತಾ ಆರ್ಥಿಕ ಇಲಾಖೆ. ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದ ಮಹಾವಂಚನೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಡೆಯುತ್ತಾ ಮಹಾ ಮೋಸ. ತೆರಿಗೆ ಸೋಗಿನಲ್ಲಿ ಎಲ್ಲರ ಜೇಬಿಗೆ ಬಿತ್ತ ಕತ್ರಿ. ಕುಂಭಮೇಳದಲ್ಲಿ 30 ಕೋಟಿ ಗಳಿಸಿದ್ದ ಒಬ್ಬ ಪಾಪ ನಾವಿಕ. ಈ ದೋಣಿ ಡ್ರೈವರು ಅಂತ ಕರೀತಾರೆ. ಹಡಗಿನ ಡ್ರೈವರೋ ದೋಣಿ ಡ್ರೈವರು, ನಾವಿಕ ಆತ. ನಾವಿಕನಿಗೆ 12 ಕೋಟಿ ಟ್ಯಾಕ್ಸು ಅಂದ್ರೆ ಅಲ್ಲ ರೀ, 30 ರೂಪಾಯಿ ವ್ಯಾಪಾರ ಮಾಡ್ಕೊಂಡವನಿಗೆ 12 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ ಅನ್ನೋದಾದ್ರೆ ಹಾಕಿದವನು ಹೊಟ್ಟೆಗೆ ಮಣ್ಣು ತಿಂತಾನೋ ಅಥವಾ ಹೇಳಕ್ಕೋಗಲ್ಲ. 30 ಕೋಟಿ ಗಳಿಸಿದ ನಾವಿಕನಿಗೆ 12 ಕೋಟಿ ತೆರಿಗೆ ಅಂತೆ. ವ್ಯಾಪಾರಿಗಳ ಜೇಬಿಗೆ ಕತ್ತರಿ ಹಾಕ್ತಾ ಆರ್ಥಿಕ ಇಲಾಖೆ. ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದ ಮಹಾವಂಚನೆ. ತೆರಿಗೆ ಸೋಗ್ನಲ್ಲಿ ಎಲ್ಲರ ಜೇಬಿಗೂ ಬಿದ್ದಿತ್ತ ಕತ್ರಿ. 1/3 ಹಣವನ್ನು ಸರ್ಕಾರವೇ ಕಸಿದಿದ್ದು. ಭಾರಿ ಅನುಮಾನ ಹುಟ್ಟಿಸಿದ ಸರ್ಕಾರದ ನಡೆ. ಈ ಟ್ರಂಪ್ ಹೇಳಿದ್ದೇನು ಸುಳ್ಳಲ್ಲ ಬಿಡಿ. ಭಾರತ ಟ್ಯಾಕ್ಸ್ ದೇಶ, 100ರಷ್ಟು ಟ್ಯಾಕ್ಸ್ ಹಾಕುತ್ತೆ. ಸ್ವಂತ ಶಕ್ತಿ ಇಲ್ವಾ ಅಂದ ಟ್ರಂಪು. ಆತ ಹೇಳುವಾಗ ನಮಗೊಂಥರ ಅಚ್ಚರಿ ಅನ್ನಿಸ್ತು, ನಮ್ಮ ದೇಶ ಇಷ್ಟು ಕೆಳಮಟ್ಟವಾಗಿ ನೋಡ್ತಾನಲ್ಲ ಅಂತ. ಆದರೆ ಈ ತರಹದೆಲ್ಲ ಘಟನೆ ನೋಡುವಾಗ ಟ್ಯಾಕ್ಸನ್ನೇ ಅವಲಂಬಿಸಿಕೊಂಡಿದೆಯಾ ಪ್ರತಿ ರಾಜ್ಯ? ಇನ್ಕಮ್ ಸೋರ್ಸ್ಗಳಿಲ್ವ ಸರ್ಕಾರದಲ್ಲಿ? ಹೆಂಗ್ ಸ್ವಾಮಿ, ಜನ ತೆರಿಗೆ ಕೊಟ್ಟರೆ ತಾನೇ ಸರ್ಕಾರ ನಡೆಯುತ್ತೆ ಅನ್ಬೋದು ನೀವು. ಸರ್ಕಾರಕ್ಕೂ ಕೂಡ ಪ್ರಾಪರ್ಟಿಗಳಿರ್ತಾವೆ. BDA ಈಗ ಉದಾಹರಣೆ ಹೇಳ್ತಾ ಇರೋದು, ಬೆಂಗಳೂರು BBMP ಅಧೀನದಲ್ಲಿ ಸಾಕಷ್ಟು ಕಟ್ಟಡಗಳಿರ್ತವೆ. ಅದನ್ನು ಲೀಸಿಗೋ ರೆಂಟಿಗೋ ಏನಾದರೂ ಒಂದು ಕೊಟ್ಟು ಅದರಿಂದ ಆದಾಯ ಬರ್ತಾ ಇರುತ್ತೆ ಸರ್ಕಾರಕ್ಕೆ. ಸರ್ಕಾರದ ಆಸ್ತಿಗಳಿರೋದಿಲ್ವಾ? ಅದರಿಂದಲೂ ಆದಾಯ ಬರುತ್ತಾನೆ. ಅದನ್ನೆಲ್ಲ ಬಳಕೆ ಮಾಡಿಕೊಳ್ಳೋದಿಲ್ವಾ? ಹಾಗಾದರೆ ಜನರ ತೆರಿಗೆ ಹಣದಲ್ಲೇ ಇಡೀ ಸರ್ಕಾರ ನಡೆಯುತ್ತಾ ಎನ್ನುವಂತಹದ್ದು. ಒಟ್ಟಾರೆ ಕುಂಭಮೇಳದಲ್ಲಿ ಮಹಾ ಮೋಸ ನಡೆದಿತ್ತಾ ಎನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ.